सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. 34 ಶ್ಲೋಕಗಳನ್ನು ನೋಡಿದ್ವಿ. 35ರಿಂದ ಮುಂದುವರಿಸೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಶ್ರೀ ಭಗವಾನುವಾಚ ಮೂವತ್ತೈದನೇ ಶ್ಲೋಕ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ. ಹಿಂದಿನ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ, ಜ್ಞಾನಿಗಳು ತತ್ವದರ್ಶಿಗಳು ಆದ ಮಹಾತ್ಮರನ್ನು ವಿನಮ್ರ ಭಾವದಿಂದ ಸೇವಿಸು, ಅವರಿಂದ ಜ್ಞಾನ ಭಿಕ್ಷೆಯನ್ನು ಬೇಡು, ಅವರು ನಿನಗೆ ಜ್ಞಾನೋಪದೇಶವನ್ನು ನೀಡುವರು. ಗುರುಗಳ ಹತ್ರ ಹೋಗಿ ಶ್ರದ್ಧಾ ಭಕ್ತಿ ಧ್ಯಾನ ಯೋಗ ಅವೈಹಿ ಅಂತ ಹೇಳ್ತಾರೆ. ಶ್ರದ್ಧೆಯಿಂದ ಭಕ್ತಿಯಿಂದ ಹೋಗಿ ಅವರನ್ನು ಕೇಳಿದರೆ ಅವರು ಖಂಡಿತವಾಗಲೂ ಜ್ಞಾನೋಪದೇಶವನ್ನು ಮಾಡ್ತಾರೆ ಅಂತ ಭಗವಂತ ಹೇಳಿದ್ದಾನೆ. ಮುಂದುವರಿಸ್ತಾ 35ನೇ ಶ್ಲೋಕದಲ್ಲಿ, ಎಲೈ ಪಾಂಡವನೇ, ಅದನ್ನು ಅರಿತ ಮೇಲೆ ಹೀಗೆ ನೀನು ಮೋಹಗೊಳ್ಳುವುದಿಲ್ಲ. ಎಲ್ಲ ಜೀವಿಗಳನ್ನು ನೀನು ನಿನ್ನ ಆತ್ಮನಾದ ನನ್ನಲ್ಲೇ ಕಾಣುವೆ. ಎಷ್ಟು ಸುಂದರವಾಗಿದೆ ನೋಡಿ. ಇದನ್ನು ಅರ್ಥ ಮೇಲೆ ಏನೋ ಯಜ್ಞ ಭಾವದಿಂದ ಬದುಕಬೇಕು, ಗುರುಗಳ ಹತ್ರ ಹೋಗಿ ಆ ಜ್ಞಾನವನ್ನು ಪಡಿಬೇಕು. ಈಗ ನೋಡಿ, ಕರ್ಮ ಮಾಡಬೇಕು ಅಂದರೆ ಯಾವ ರೀತಿಯಾಗಿ ಮಾಡಬೇಕು ಅಂತ ನಮಗೆ ಜ್ಞಾನ ಬೇಕು. ಸುಮ್ಮನೆ ಏನೋ ಹಿರಿಯರು ಹೇಳಿದರೆ ಒಳ್ಳೇದು ಮಾಡ್ತಾ ಇರು, ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನು ಹಿರಿಯರು ನಮಗೆ ಕಲಿಸಿದ್ದಾರೆ. ಆದರೆ ಮುಂದುವರೆದು ಅದನ್ನೇ ಇನ್ನೂ ನಮ್ಮ ಸಾಧನೆ ಮಾಡ್ಕೊಳ್ಬಹುದು ಅಂತ ಹೇಳಿರೋದು ಗುರುಗಳು, ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಅದರಿಂದ ಗುರುಗಳ ಹತ್ರ ಹೋಗಿ ಕೇಳಿ ಜ್ಞಾನೋಪದೇಶ ಮಾಡಿಸ್ಕೊಂಡ ಮೇಲೆ, ಅದನ್ನು ಅರ್ಥ ಮೇಲೆ, ಗೊತ್ತಾದ ಮೇಲೆ ಯಾವ ರೀತಿಯ ಕರ್ಮವನ್ನು ಮಾಡಬೇಕು, ಯಜ್ಞಭಾವದಿಂದ ಕರ್ಮವನ್ನು ಮಾಡಬೇಕು ಅನ್ನೋದನ್ನು ಅರಿತುಕೊಂಡ ಮೇಲೆ, ಅದನ್ನು ಅರಿತ ಮೇಲೆ ಹೀಗೆ ನೀನು ಮೋಹಗೊಳ್ಳುವುದಿಲ್ಲ. ನಿನಗೆ ಅಲ್ಲಿ ಮೋಹ ಉಂಟಾಗೋದೇ ಇಲ್ಲ. ಯಾಕಂದರೆ ಈಗ ನೋಡಿ, ನಾವು ಮೋಹ ಉಂಟಾಗೋದು ಯಾತಕ್ಕೆ ಅಂದರೆ, ನಾನು ಅವ್ರಿಗೆ ಅಷ್ಟೆಲ್ಲ ಮಾಡ್ತಾ ಇದ್ದೀನಿ, ಅವರು ನನ್ನನ್ನು ನೋಡ್ಕೊಳ್ಳೋದೇ ಇಲ್ಲ, ನನ್ನ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ, ಮೋಹ ಇದೆ. ನಾವು ಯಾರಿಗೆ ಕೊಡ್ತಾ ಇದ್ದೀವಿ ಅವರಿಂದನೇ ನಮಗೆ ವಾಪಸ್ ಬೇಕು ಅಂತ ಬಯಸ್ತೀವಿ. ಅದರಿಂದಲೇ ಅಲ್ಲಿ ನಮಗೆ ತೊಂದರೆ ಆಗ್ತಾ ಇರೋದು. ಆದರೆ ಈ ಸಮಷ್ಟಿಯಲ್ಲಿ ಶಾಸ್ತ್ರ ಹೇಳುತ್ತೆ, ಗುರುಗಳು ಹೇಳ್ತಾರೆ, ನೀನು ಕೊಡ್ತಾ ಹೋಗು. ನಿನಗೆ ಯಾರೋ ಕೊಡ್ತಾರೆ, ನೀನು ಯಾರಿಗೆ ಕೊಟ್ಟಿರ್ತೀಯ ಅವರೇ ಕೊಡಬೇಕು ಅಂತ ಏನಿಲ್ಲ. ನಮ್ದು ಅದೇ ಪ್ರಾಬ್ಲಮ್ ಆಗಿದೆ. ನೀನು ಯಜ್ಞ ಭಾವದಿಂದ ಮಾಡ್ತಾ ಹೋಗು, ಯಜ್ಞವನ್ನು ಮಾಡ್ತಾ ಹೋಗು. ಅದು ಅರ್ಥ ಆದಮೇಲೆ ಮೋಹಗೊಳ್ಳುವುದಿಲ್ಲ. ಅಂದರೆ ನಮ್ಮನ್ನು ನಾವು ಬಂಧಿಸ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಸುಂದರವಾಗಿ ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ
ನಾವು ನಮ್ಮ ಮಕ್ಕಳಿಗೆ ಮಾಡ್ತೀವಿ, ಮಕ್ಕಳು ನಮ್ಮನ್ನು ನೋಡ್ಕೊಳ್ಬೇಕು ಅಂತ ಬಯಸೋದು ಬೇಕಾಗಿಲ್ಲ. ಯಜ್ಞಭಾವ ಅಂದರೆ ನಮಗೋಸ್ಕರ ನಾವು ಮಕ್ಕಳು ಮಾಡ್ಕೊಂಡ್ವಿ, ನಾವು ಅವರನ್ನು ನೋಡ್ಕೊಳ್ತೀವಿ ಚಂದದಲ್ಲಿ. ಅವರೇ ನಮ್ಮನ್ನು ನೋಡ್ಕೊಳ್ಬೇಕು ಅಂತಿಲ್ಲ, ಭಗವಂತ ನೋಡ್ಕೊಳ್ತಾನೆ. ಯಾವುದೋ ಸಮಯದಲ್ಲಿ ಯಾರಿಂದಲೂ ಖಂಡಿತ ಸಹಾಯ ಬರುತ್ತೆ. ಆ ವಿಶ್ವಾಸ, ಆ ರೀತಿಯಲ್ಲಿ ಬದುಕಿದ್ದಾಗ ಆ ವಿಶ್ವಾಸ ನಮಗೆ ಬರುತ್ತೆ. ನೀನು ಮೋಹಗೊಳ್ಳುವುದಿಲ್ಲ, ಎಲ್ಲ ಜೀವಿಗಳನ್ನು ನೀನು ನಿನ್ನ ಆತ್ಮನಾದ ನನ್ನಲ್ಲೇ ಕಾಣುವೆ. ಎಲ್ಲರೂ ನಿನ್ನವರು ಅಂತ ಭಾವಿಸಲಿಕ್ಕೆ ಪ್ರಾರಂಭಿಸ್ತೀಯ ಅಂತ. ನಿನ್ನೆ ಯಾವುದೋ ಹೀಗೆ ಮೊಬೈಲಲ್ಲಿ ಒಂದು ಪಾಪಪ್ ಆಯಿತು ವಿಚಾರ. ಅದನ್ನು ನೋಡ್ತಾ ಇರುವಾಗ ಅದು ಒಂದು ಸುಂದರವಾದ ವಿಚಾರ. ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಈ ಎಲ್ಲರನ್ನೂ ನನ್ನವರು ಅಂತ ನೋಡ್ಕೊಳ್ಳೋದಕ್ಕೆ ಮೊದಲು ನನ್ನವರು ಅಂತ ನೋಡ್ಕೊಳ್ಳೋ ಆ ಪ್ರೀತಿ ನಮಗೆ ಬರಬೇಕು ಅನ್ನೋದಕ್ಕೆ. ಯಾರೋ ಒಬ್ಬ ತನ್ನ ಹೆಂಡತಿ ಸತ್ತೋಗ್ಬಿಡ್ತಾಳಂತೆ. ಅವನಿಗೂ 60 ಆಗಿರುತ್ತೆ ಆಗಲೇ. ಅವನು ಗುರುಗಳ ಹತ್ರ ಹೋಗಿ, ಗುರುಗಳೇ ನನಗೆ ಸನ್ಯಾಸ ಕೊಡಿ ಅಂತ ಬೇಡ್ಕೊಳ್ತಾನಂತೆ. ನೋಡಿ, ಆಕೆ ನನ್ನ ಜೊತೆ ಇಷ್ಟು ವರ್ಷ ಬದುಕಿದ್ಲು, ಅವಳು ಸತ್ತೋದ್ಲು, ಆದರೆ ನನಗೇನು ಅಟ್ಯಾಚ್ಮೆಂಟು ಇಲ್ಲ ಅವಳ ಬಗ್ಗೆ. ನೋಡಿ, ಕಣ್ಣೀರೇ ಇಲ್ಲ ನನಗೆ, ಒಂದು ಸ್ವಲ್ಪನೂ ಏನಿಲ್ಲ. ನಾನು ಅಷ್ಟು ಡಿಟ್ಯಾಚ್ಡ್ ಆಗಿದ್ದೆ, ಅವಳು ಇಲ್ಲ ಈಗ ನನ್ನ ಜೊತೆ. ಐ ಆಮ್ ನಾಟ್ ಅಟ್ಯಾಚ್ ಟು ಹರ್. ನಾನು ಸನ್ಯಾಸ ತೊಗೊಳಕ್ಕೆ ಸುಲಭ, ನಾನು ಸನ್ಯಾಸ ಕೊಡಿ ಅಂತ ಕೇಳ್ತಾ ಇದ್ದಾನೆ ಗುರುಗಳ ಹತ್ರ ಹೋಗಿ. ಅದೇ ಸಮಯಕ್ಕೆ ಯಾರೋ ಇನ್ನೊಬ್ಬ ಬರ್ತಾನಂತೆ, ಜೋರಾಗಿ ಹತ್ಕೊಂಡು, ಅಯ್ಯೋ ನನ್ನ ಹೆಂಡತಿ ಸತ್ತೋದ್ಲು, ನಾನು ಅವಳನ್ನು ಬಿಟ್ಟು ಬದುಕಿರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ, ಅವಳು ನನ್ನನ್ನು ಬಿಟ್ಟು ಹೊರಟೋದ್ಲು, ನನಗೂ ಈಗ ಸನ್ಯಾಸ ಕೊಡಿ ಅಂತ ಕೇಳ್ತಾ ಇದ್ದಾನಂತೆ. ಅಳ್ತಾ ಇದ್ದಾನೆ ಜೋರಾಗೆ, ಸನ್ಯಾಸ ಕೊಡಿ ಅಂತ. ಗುರುಗಳು ಅವನಿಗೆ ತಕ್ಷಣ ಸನ್ಯಾಸ ಕೊಟ್ಬಿಡ್ತಾರಂತೆ. ಇವನು ಕೇಳ್ತಾನಂತೆ, ಅಲ್ಲ ಸನ್ಯಾಸ ನನಗೆ ಅಟ್ಯಾಚ್ಮೆಂಟೇ ಇಲ್ಲ, ನನಗೆ ಬೇಗ ಒಲೆದು ಬರುತ್ತೆ, ನನಗೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ, ನೀವು ಅವನಿಗೆ ಕೊಡ್ತಾ ಇದ್ದೀರಲ್ಲ ಅಂತ. ಅದಕ್ಕೆ ಗುರುಗಳು ಹೇಳ್ತಾರಂತೆ, ನೋಡು, ನೀನು ಮತ್ತೊಮ್ಮೆ ಮದುವೆ ಆಗಿ ಆ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೊಂಡು ಬಾ, ಆಮೇಲೆ ನಾನು ನಿನಗೆ ಸನ್ಯಾಸ ಕೊಡ್ತೀನಿ ಅಂತ. ನಾನು ಇಲ್ಲಿ ಕೃಷ್ಣ ಭಕ್ತಿಯನ್ನು ನಿನ್ನಲ್ಲಿ ಹುಟ್ಟಿಸ್ಲಿಕ್ಕಾಗಲ್ಲ. ನಿನಗೆ ನಿನ್ನ ಹೆಂಡತಿಯ ಮೇಲೆ ಇದ್ದಿದ್ದು ಪ್ರೀತಿಯನ್ನು ಕೃಷ್ಣನ ಕಡೆಗೆ ಡೈವರ್ಟ್ ಮಾಡೋದನ್ನು ನಾನು ಕಲಿಸ್ಬೋದಷ್ಟೇ. ಹಾಗಾಗಿ ಎಷ್ಟು ಸುಂದರವಾದ ಮಾತು ನೋಡಿ. ಪ್ರೀತಿಸೋದನ್ನು ಕಲಿಸ್ಲಿಕ್ಕಾಗಲ್ಲ, ಪ್ರೀತಿಸ್ತಾ ಇದ್ದರೆ ಆ ಪ್ರೀತಿಯನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡು. ಹಾಗೆ ಇಲ್ಲೂ ಕೂಡ ಅಷ್ಟೇ ನೋಡಿ, ಎಲ್ಲ ಜೀವಿಗಳನ್ನು ನೀನು ನಿನ್ನ ಆತ್ಮನಲ್ಲಿ ಕಾಣುವೆ. ಯಾವಾಗ? ಬರೀ ಇದಷ್ಟೇ ನಂದು, ಇವರಷ್ಟೇ ನನ್ನವರು ಅಂತ ಅಂದ್ಕೊಳ್ಳದೆ ಯಾವಾಗ ಇರ್ತೀಯ ಅಲ್ವಾ, ಎಲ್ಲರೂ ನನ್ನವರು ಅಂದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದಾಗ ಯಜ್ಞಭಾವ ಮತ್ತಷ್ಟು ಸುಲಭ ಆಗುತ್ತೆ ಅಲ್ವಾ. ಅದರಿಂದ ಭಗವಂತ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾನೆ, ಎಲ್ಲ ಜೀವಿಗಳನ್ನು ನೀನು ನಿನ್ನ ಆತ್ಮನಾದ ನನ್ನಲ್ಲಿ ಕಾಣುವೆ. ಭಗವಂತನಲ್ಲೇ ಎಲ್ಲವನ್ನು ಕಾಣುವೆ ಅಂದರೆ ಎಲ್ಲರಲ್ಲೂ ಭಗವಂತನನ್ನೇ ನೀನು ಕಾಣ್ತೀಯ. ಆಗ ನೀನು ಮೋಹಕ್ಕೊಳಗಾಗೋದಿಲ್ಲ ಅಂತ ಹೇಳ್ತಾನೆ. ಮುಂದುವರಿಸ್ತಾ, अपि चेदसि पापेभ्यः सर्वेभ्यः पापकृत्तमः सर्वं ज्ञानप्लवेनैव वृजिनं सन्तरिष्यसि. ನೀನು ಪಾಪಿಗಳಲ್ಲೆಲ್ಲ ಮಹಾಪಾಪಿಷ್ಟನಾಗಿದ್ದರೂ ಸಹ ಜ್ಞಾನವೆಂಬ ತೆಪ್ಪದಿಂದಲೇ ಆ ಪಾಪವನ್ನು ದಾಟಬಹುದು. ಬಹಳಷ್ಟು ಜನ ಕೇಳೋದು ಉಂಟಂತೆ, ನಾವು ಮಹಾಪಾಪಿಗಳು, ನಾವು ಗೀತೆಯನ್ನು ಓದಬಹುದಾ? ಓದ್ಬೋದು, ಯಾರು ಬೇಕಾದರೂ ಓದ್ಬೋದು. ಅದಕ್ಕೆ ಇಲ್ಲಿ ಭಗವಂತನೇ ಹೇಳ್ತಿದ್ದಾನೆ ನೋಡಿ, ನೀನು ಪಾಪಿಗಳಲ್ಲೆಲ್ಲ ಮಹಾಪಾಪಿನೇ ಆಗಿ. ಪಾಪಿ ಅಂದ್ರೇನು? ಪಾಪ ಕರ್ಮಗಳನ್ನೇ ನೀನು ಮಾಡ್ತಾ ಇದೆಯಾ, ಒಳ್ಳೆ ಕೆಲಸ ನೀನು ಮಾಡಲೇ ಇಲ್ಲ, ಹೇಳಿದ್ನಲ್ವಾ ಹಿಂದಿನ ಉದಾಹರಣೆಯಲ್ಲಿ. ಅದೇ ರೀತಿ ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇದ್ರೂ ಕೂಡ ಒಂದು ಸಲ ನಾನು ಬದಲಾಗಬೇಕು ಅನ್ನೋದು ಮನಸ್ಸಿಗೆ ಬರುತ್ತೋ ಅದೇ ಅವನ ಯೋಗ್ಯತೆ.
ಅವನು ಪಾಪಿಯಾಗಿದ್ರೂ ಕೂಡ ಜ್ಞಾನದ ತೆಪ್ಪದಿಂದಲೇ ಆ ಪಾಪವನ್ನು ದಾಟಬೇಕೇ ಹೊರತು ಬೇರೆ ಯಾವ ಥರದಲ್ಲೂ ದಾಟಕ್ಕಾಗಲ್ಲ. ಸ್ವಾಮಿ ಚಿನ್ಮಾನಂದರು ಹೇಳ್ತಾ ಇದ್ರು, ಯಾವಾಗಲೂ ನಿಮ್ಮ ಸುತ್ತಲೂ ಜನ ಇರ್ತಾರಲ್ಲ, ಅವರೆಲ್ಲ ಹೇಗೇಗೋ ಇರ್ತಾರಲ್ಲ, ನೀವು ಹೇಗೆ ಸಹಿಸ್ಕೊಳ್ತೀರಾ ಅವ್ರನ್ನ ಅಂತ. ಅದಕ್ಕೆ ಸ್ವಾಮೀಜಿಯವ್ರು ಹೇಳ್ತಾ ಇದ್ರಂತೆ, ಈಗ ಒಳ್ಳೆ ಡಾಕ್ಟರ್ ಇದ್ದರೆ ಅವನ ಸುತ್ತಲೂ ಯಾರು ಇರ್ತಾರೆ? ಆರೋಗ್ಯವಂತರು ಇರ್ತಾರ? ಇಲ್ಲ, ಪೇಷಂಟ್ಸೇ ಇರ್ತಾರೆ. ಹಾಗೆ ಈ ಮುಕ್ತಿ ಮಾರ್ಗವನ್ನು ಪಡ್ಕೊಳ್ಬೇಕು ಅನ್ನೋರು ಅಥವಾ ಆ ಕಡೆ ತಿರುಗಿ ನೋಡಬೇಕು ಅಂತ ಅಂದ್ಕೊಳ್ಳೋರು, ಇನ್ನೂ ಆ ಯೋಗ್ಯತೆಯನ್ನು ಪಡೆದಿರೋದಿಲ್ಲ, ಆ ಸುಧಾರಣೆ ಅವರಲ್ಲಿ ಆಗಿರೋದಿಲ್ಲ, ಅವರೇ ನನ್ನ ಹತ್ರ ಬರೋದು. ಯಾಕೆ? ಅವರಿಗೆ ಬೇಕಾಗಿರೋದು. ಇಷ್ಟು ಸಲ ನೋಡಿ, ನಾವು ಹೋಗಿ ನೋಡಿದಾಗೆಲ್ಲ ಹಾಗೆ ಅನಿಸುತ್ತೆ, ಏನಕ್ಕೆ ಇವರೆಲ್ಲ ಇಲ್ಲಿಗೆ ಬರ್ತಾರೆ ಅಂತ. ಅವರೇ ಬರಬೇಕಾಗಿರೋದು. ಯಾರು ನೊಂದಿರ್ತಾರೆ, ಹೆಚ್ಚು ಜೀವನದಲ್ಲಿ ಬೆಂದಿರ್ತಾರೆ, ಅಂಥವ್ರಿಗೆ ಅಧ್ಯಾತ್ಮ ಅನ್ನೋದು ಹೆಚ್ಚು ಬೇಕಾಗಿರೋದು. ಅಧ್ಯಾತ್ಮದ ತೃಷೆ ಇರೋರು ಅವ್ರವ್ರು ಕಂಡ್ಕೊಂಡು ಹೋಗ್ತಾರೆ, ಅದು ಬೇರೆ ವಿಷಯ. ನಾನು ಎಂಥ ಒಳ್ಳೆ ಕೆಲಸ ಕೂಡ ಮಾಡಿಲ್ಲ, ನಾನು ಒಳಗಡೆ ಹೋಗೋಕ್ಕೂ ಯೋಗ್ಯತೆ ಇದೆಯೋ ಇಲ್ವೋ, ಗುರುಗಳ ಹತ್ರ ಹೋಗೋಕ್ಕೂ ಯೋಗ್ಯತೆ ಇದೆಯೋ ಇಲ್ವೋ ಅಂತೆಲ್ಲ ಅಂದ್ಕೊಳ್ಳೋರು ಕೂಡ ಅಂದ್ಕೊಳ್ತಾರಲ್ಲ, ನಾನು ಬದಲಾಗಬೇಕು ಅಂತ, ಅಷ್ಟು ಸಾಕಂತೆ. ಅಂಥವರು ಜ್ಞಾನವೆಂಬ ತೆಪ್ಪದಿಂದಲೇ, ಜ್ಞಾನನೇ ಮೋಕ್ಷಕ್ಕೆ ದಾರಿ, ಬೇರೆ ಯಾವುದೂ ಇಲ್ಲ ಅಂತ ಶಂಕರಾಚಾರ್ಯರಾಗಲೇ ಹೇಳಿದ್ದಾರೆ. ಆ ಜ್ಞಾನದಿಂದಲೇ ಆ ಪಾಪವನ್ನು ಅವರು ದಾಟ್ಬೋದು. ಯಾಕಾಗ್ತಾ ಇದೆ ಅನ್ನೋದು ಅವ್ರು ತಿಳ್ಕೊಂಡ್ರೆ, ಜ್ಞಾನ ಅವ್ರಿಗೆ ಬಂದರೆ ಖಂಡಿತ ಆಗ ಅವ್ರು ಮಾಡೋದಿಲ್ಲ ಅನ್ನೋದು ಭಗವಂತನ ಉತ್ತರ. ಇಲ್ಲಿ ಮುಂದುವರಿಸ್ತಾ, ಯಥೈತಾಂಸಿ ಸಮಿದ್ಭೋಗ್ನಿಃ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಪ್ರಜ್ವಲಿಸುವ ಬೆಂಕಿಯು ಹೇಗೆ ಕಟ್ಟಿಗೆಗಳನ್ನು ಬೂದಿ ಮಾಡುತ್ತದೆಯೋ, ಎಲೆ ಅರ್ಜುನ, ಹಾಗೆಯೇ ಜ್ಞಾನಾಗ್ನಿಯು ಎಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ನೋಡಿ, ಜ್ಞಾನಾಗ್ನಿ ಅಂತ ಹೇಳ್ತೀವಿ ನಾವು. ಅಂದರೆ ಆ ಅಗ್ನಿ, ಆ ಜ್ಞಾನ ಅನ್ನೋ ಅಗ್ನಿ ಏನು ಮಾಡುತ್ತೆ? ಅದು ಕರ್ಮವನ್ನು ಸುಟ್ಟು ಬೂದಿ ಮಾಡುತ್ತೆ ಅಂತ. ಈಗ ನಾವೆಲ್ಲರೂ ಚಿಕ್ಕಂದಿನಿಂದ ತೊಡಗಿರೋದೇನರಲ್ಲಿ, ನಾವು ಕರ್ಮ ಮಾಡಿದರೆ ನಮಗೇನೋ ಸಿಗುತ್ತೆ, ಅದರಿಂದ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಅನ್ನೋದು ನಮ್ಗೆ ಗೊತ್ತಾಗೋಗಿದೆ. ಅದರಿಂದ ಚಿಕ್ಕ ವಯಸ್ಸಿನಿಂದ ನೀನು ಇದು ಮಾಡು, ನಿನಗಿದು ಸಿಗುತ್ತೆ, ಇದು ಮಾಡು, ಇದು ಮಾಡಿದ್ರಷ್ಟೇ ನಿನಗಿದು ಸಿಗುತ್ತೆ, ಈ ರೀತಿಯಾಗಿ ನಾವು ಕರ್ಮದಲ್ಲೇ ತೊಡಗಿಬಿಟ್ಟಿದ್ದೀವಿ ಸಾಕಷ್ಟು. ಆದರೆ ಆ ಕರ್ಮ ನಮಗೆ ಕರ್ಮ ಬಂಧನವನ್ನು ಉಂಟು ಮಾಡುತ್ತೆ, ಕರ್ಮ ಫಲವನ್ನು ನಮಗೆ ಕೊಡುತ್ತೆ. ಆ ಫಲದಿಂದ ನಾವು ಕರ್ಮ ಬಂಧನಕ್ಕೊಳಗಾಗ್ತೀವಿ ಅನ್ನೋದು ನಮಗೆ ಸ್ಪಷ್ಟ ಆಗೋದು ಈ ಜ್ಞಾನವನ್ನು ಪಡೆದಾಗ ಮಾತ್ರ. ಆ ಜ್ಞಾನ ಪಡೆದ ಮೇಲೆ ಏನಾಗಬೇಕು? ಕರ್ಮ ಮಾಡುವ ರೀತಿನೇ ಬದಲಾಗುತ್ತೆ. ಯಜ್ಞ ರೂಪದಲ್ಲಿ ಕರ್ಮ ಮಾಡಲಿಕ್ಕೆ ಶುರು ಮಾಡಿದ್ರೆ ಅಲ್ಲಿ ಆ ಕರ್ಮ ಸುಟ್ಟು ಬೂದಿ ಆಗುತ್ತೆ ಅಂತ. ಈಗ ನಮಗೆ 3 ರೀತಿಯ ಕರ್ಮ ಇರುತ್ತೆ, ನಿಮಗೆಲ್ಲ ಗೊತ್ತಿದೆ. 3 ರೀತಿಯ ಕರ್ಮ ಅಂತ ಹೇಳ್ತೀವಿ ನಾವು: ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ. ಸಂಚಿತ ಕರ್ಮ ಅಂತ ಹೇಳಿದ್ರೆ ಇದೆ ನಮ್ದಾಗಲೇ ಒಂದಷ್ಟು ಸ್ಟೋರ್ಡ್ ಕರ್ಮಗಳು, ಅಂದರೆ ಬುತ್ತಿ ಇದೆ ಫಿಕ್ಸ್ಡ್ ಡೆಪಾಸಿಟಲ್ಲಿ. ಆ ಕರ್ಮ ಬೇಕಾದಷ್ಟು ಮಾಡಿದ್ದೀವಿ, ಅದರ ಫಲ ಪಾಪ ಮತ್ತು ಪುಣ್ಯ ಸ್ಟೋರ್ ಆಗಿದೆ. ಅದು ಆವಾಗ ಮೆಚೂರ್ ಆಗಿ ನಮ್ಮ ಎದುರಿಗೆ ಬರುತ್ತೆ. ಅದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಪ್ರಾರಬ್ಧ, ನಿನ್ನ ಪ್ರಾರಬ್ಧ ಅಂತ ಹೇಳ್ತೀವಲ್ಲ ಹಾಗೆ ಪ್ರಾರಬ್ಧ ಕರ್ಮ. ಅದು ನಮ್ಮ ಮುಂದೆ ಬರುತ್ತೆ ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮವನ್ನು ಮಾಡ್ತಾ ಮಾಡ್ತಾ ಅಥವಾ ಅನುಭವಿಸ್ತಾ ಮತ್ತಷ್ಟು ಕರ್ಮಗಳು ಸೇರ್ಕೊಳ್ಳುತ್ತಲ್ವ, ಅದು ಆಗಾಮಿ ಕರ್ಮ, ಮುಂದೆ ನಮಗೆ ಸಿಗುವಂತಹ ಫಲ. ಈ 3 ರೀತಿಯ ಕರ್ಮಗಳನ್ನು ಇದು ಸುಟ್ಟು ಹಾಕ್ಬಿಡುತ್ತೆ ಅಂತ ಹೇಳ್ತಾರೆ. ಯಾವಾಗ ನನ್ನಲ್ಲಿರುವ ಅಹಂಕಾರ ಅನ್ನೋದು ಹೊರಟೋಗುತ್ತೋ, ಯಜ್ಞ ಭಾವದಿಂದ ಎಲ್ಲವನ್ನೂ ಮಾಡ್ತಾ ಇದ್ದೀನೋ, ಯಜ್ಞ ಭಾವದಿಂದ ಮಾಡಿದಾಗ ನಾನು ಅಹಂಕಾರವನ್ನು ಬಿಟ್ಟಿರ್ತೇನೆ ಅಲ್ವಾ? ಆ ಅಹಂಕಾರ ಇಲ್ಲದೆ ಯಜ್ಞ ಭಾವದಿಂದ ಮಾಡುವಾಗ ಅದರಿಂದ ಬರೋ ಫಲ ಕೂಡ
ಎಲ್ಲಿ ಕರ್ತೃತ್ವ ಭಾವ ಇರೋದಿಲ್ವೋ ಅಲ್ಲಿ ಭೋಕ್ತೃತ್ವ ಭಾವ ಕೂಡ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಈ ಮೂರು ಸಂಚಿತ, ಪ್ರಾರಬ್ಧ ಮತ್ತು ಆಗಾಮಿ ಕರ್ಮ ಮೂರೂ ಕೂಡ ನಾಶ ಆಗುತ್ತೆ ಅಂತ ಹೇಳಿ ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ. ಎಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತವೆ. ಅದು ಆ ಜ್ಞಾನಾಗ್ನಿಯಲ್ಲಿ ಆ ಮೂರು ರೀತಿಯ ಕರ್ಮಗಳು ಸುಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಮುಂದುವರಿಸ್ತಾ, ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಆತ್ಮಜ್ಞಾನಕ್ಕೆ ಸಮನಾದ ಪವಿತ್ರಕರ ವಸ್ತುವು ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಯೋಗ ಸಿದ್ಧಿಯನ್ನು ಪಡೆದವನು ಕಾಲಕ್ರಮದಲ್ಲಿ ಸ್ವಯಂ ಇದನ್ನು ಪಡೆದುಕೊಳ್ಳುತ್ತಾನೆ. ಆತ್ಮಜ್ಞಾನಕ್ಕೆ ಸಮಾನವಾದ ಪವಿತ್ರಕರ ವಸ್ತುವು ಈ ಜಗತ್ತಿನಲ್ಲಿ ಇಲ್ಲ ಅಂತ ಅಂದರೆ, ಯಾವುದನ್ನು ತಿಳ್ಕೊಂಡ್ಮೇಲೆ ನಾವು ತಿಳ್ಕೊಳ್ಬೇಕಾದ್ದೇನೂ ಉಳಿಯೋದಿಲ್ಲ ಅಂತ ಹೇಳ್ತೀವಲ್ಲ, ಆ ಉತ್ಕೃಷ್ಟ ಜ್ಞಾನ ಏನಿದೆ ಅದು ಆತ್ಮಜ್ಞಾನ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಇವೆಲ್ಲ ವ್ಯಾವಹಾರಿಕ ಜ್ಞಾನ. ಅದನ್ನು ತಿಳ್ಕೊಳ್ಳೋದ್ರಿಂದ ನನಗೊಂದು ಒಳ್ಳೆ ಕೆಲಸ ಸಿಗ್ಬೋದಷ್ಟೇ. ಆದರೆ ಜೀವನ ಏನು ಅಂತ ಅರ್ಥ ಆಗಬೇಕಾದ್ರೆ, ಜೀವನದಲ್ಲಿ ಚಂದದಲ್ಲಿ ಬದುಕಬೇಕು ಅಂತ ಆದರೆ ಅದು ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ. ಆತ್ಮಜ್ಞಾನ, ನಾನು ಯಾರು ಅಂತ ತಿಳ್ಕೊಳ್ಳೋದೇ ಆತ್ಮಜ್ಞಾನ. ಆ ಜ್ಞಾನದಿಂದ ಅದಕ್ಕೆ ಸಮನಾದ್ದು ಯಾವುದು ಇಲ್ಲ ಅಂತ ಹೇಳ್ತಾರೆ. ಯೋಗ ಸಿದ್ಧಿಯನ್ನು ಪಡೆದವರು ಕೂಡ ಕಾಲಕ್ರಮದಲ್ಲಿ ಸ್ವಯಂ ಇದನ್ನು ಪಡೆದುಕೊಳ್ತಾರೆ. ಯೋಗ ಸಿದ್ಧಿ ಅಂದರೆ ಬೇರೆ ಬೇರೆ ರೀತಿಯ, ಏನಂದರೆ ಗುರಿವಂತೆ ರಸ್ತೆಗಳು, ದಾರಿಗಳು ಬೇರೆ 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 ರೀತಿಯಲ್ಲಿ ಅವರು ಅಧ್ಯಯನ ಮಾಡ್ಬೋದು, ಸಿದ್ಧಿಗಳನ್ನು ಮಾಡ್ಕೊಳ್ಬೋದು. ಆ ಸಿದ್ಧಿಯನ್ನು ಪಡೆದವರು ಕೂಡ ಕಾಲಕ್ರಮದಲ್ಲಿ ಅವರು ಸ್ವಯಂ ಆತ್ಮಜ್ಞಾನವನ್ನೇ ಪಡ್ಕೊಳ್ಳೋದು, ಬೇರೆ ಏನಿಲ್ಲ. ಎಲ್ಲರೂ ಬಯಸ್ತಾ ಇರೋದು ಜೀವನದಲ್ಲಿ ಈ ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು ಅಂತಂದರೆ ನಮಗೆ ಗೊತ್ತಿದೆ, ಇನ್ಫೈನೈಟ್ ಎಟರ್ನಲ್ ಹ್ಯಾಪಿನೆಸ್. ನಾವೆಲ್ಲರೂ ಹುಡುಕ್ತಾ ಇರೋದು ಆ ಸಂತೋಷಕ್ಕಾಗಿ, ಅತ್ಯಂತಿಕ ಸಂತೋಷಕ್ಕಾಗಿ. ಈಗಿರೋ ಸಂತೋಷ ಏನಿದೆ, ಸ್ವಲ್ಪ ಸಮಯ ಸುಖ, ಸ್ವಲ್ಪ ಸಮಯ ದುಃಖ ಆಗಿದೆ. ಕೆಲವರಿಗೆ ಹೆಚ್ಚು ಸುಖ, ಕೆಲವರಿಗೆ ಹೆಚ್ಚು ದುಃಖ, ಅದು ಪರ್ಸೆಂಟೇಜ್ ಬೇರೆ ಬೇರೆ ಇದೆ. ಅದನ್ನು ಮೀರಿದ ಒಂದು ಸ್ಥಿತಿ, ನಿತ್ಯ ಶುದ್ಧ ಆನಂದ ಸ್ವರೂಪ ನನ್ನದಾಗಬೇಕು ಅನ್ನೋದು ಜೀವನದ ಗುರಿ. ಆ ಗುರಿಯನ್ನು ಇಟ್ಕೊಂಡಾಗ ನಾವು ಪ್ರತಿ ಕ್ಷಣವೂ ಆ ಗುರಿ ಹತ್ರ ಹೋಗುವ ಹಾಗೆ ನಮ್ಮ ಎಲ್ಲ ಕೆಲಸಗಳನ್ನು ತೊಡಗಿಸ್ಕೊಳ್ಬೇಕಂತೆ. ವ್ಯವಹಾರದಲ್ಲೇ ಇದ್ದರೂ ಕೂಡ ಆ ಎಲ್ಲ ಕೆಲಸಗಳು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ನಾವು ತಯಾರು ಮಾಡ್ಕೊಳ್ಬೇಕು ಅದೇ ರೀತಿಯಲ್ಲಿ. ಆದ್ದರಿಂದಲೇ ಇಲ್ಲಿ ಯಜ್ಞಭಾವ ಅಂತ ಹೇಳ್ತಾರೆ. ಯಜ್ಞಭಾವದಲ್ಲಿ ಇದೆಲ್ಲವನ್ನು ನಾವು ಮಾಡ್ತಾ ಹೋದರೆ ಆ ಗುರುಗಳ ಹತ್ರ ಹೋಗಿ ಕೇಳ್ಕೊಂಡಾಗ ಆತ್ಮಜ್ಞಾನವನ್ನು ಪಡ್ಕೊಂಡ್ರೆ ಅದಕ್ಕಿಂತ ಸಮಾನವಾದದ್ದು ಯಾವುದೂ ಇಲ್ಲ, ಅದು ನಮಗೆ ಸಿಕ್ಕತ್ತೆ ಅಂತ. ಯಾವುದು? ನಿತ್ಯ ಶುದ್ಧ ಆನಂದ ಸ್ವರೂಪ ನಾನು. ಆತ್ಮಜ್ಞಾನ ಬರೀ ತಿಳ್ಕೊಳ್ಳೋದು ಅಥವಾ ಪುಸ್ತಕದಲ್ಲಿ ಓದೋದಲ್ಲ, ಅದು ಅನುಭವಕ್ಕೆ ಬರಬೇಕು. ಅದು ತಿಳ್ಕೊಂಡ ಮೇಲೆ ತಾನೇ ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗೋದು. ಅದು ಏನಿದೆ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ಹೀಗೂ ಒಂದು ಇದೆಯಾ ಅಂತ ಗೊತ್ತಾಗಿದ್ದೇ ನಮಗೆ ಬಹಳ ನಿಧಾನವಾಗಿ ಅಲ್ವಾ. ಈ ಥರನೂ ಬದುಕಬಹುದಾ, ಈ ಥರನೂ ಯಜ್ಞಭಾವ ಅಂತ ಒಂದು ಇರುತ್ತಾ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ, ಇಷ್ಟೇ ಇತ್ತಲ್ವ. ಆದರೆ ಅದ್ರ ಮುಂದಿಂದು ಏನು, ಆ ಕರ್ಮ ಮಾಡೋದಕ್ಕೆ ಇನ್ನೊಂದು ಥರ ಕರ್ಮಯೋಗ, ಯಜ್ಞಭಾವ ಇವೆಲ್ಲ ತಿಳ್ಕೊಂಡಿದ್ಯಲ್ಲಿ ಶಾಸ್ತ್ರದಿಂದ, ಗುರುಗಳಿಂದ ಅರ್ಥ ಮಾಡಿಕೊಂಡಿದ್ದು. ಹಾಗೆ ಅದು ಅನುಭವಕ್ಕೆ ನೋಡಿ, ನಾವು ಎಷ್ಟು ಓದಿದ್ರೂ ಎಷ್ಟು ಕೇಳಿದ್ರೂ ನಮಗೆ ಸಿಗೋದು ಬರೀ
25% ಜ್ಞಾನ. 25% ಅಷ್ಟೇ ಜ್ಞಾನ ಸಿಗೋದು ಓದೋದ್ರಿಂದ, ಕೇಳೋದ್ರಿಂದ. ಏನಾದರೂ ಇರ್ಬೋದು. ಅದಾದ ನಂತರ ಇನ್ನು ಮುಂದಿನ 25% ಎಲ್ಲಿ ಸಿಗುತ್ತೆ ಅಂದರೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಮನನ ಮಾಡಬೇಕು. ಅರೆ, ನಾನು ಕರ್ಮ ಮಾಡ್ತಾ ಇದ್ದೆ, ಈ ಥರ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ, ಈ ಕೆಲಸ ಮಾಡಿದ್ರೆ ಈ ಥರ ಆಗತ್ತೆ ಅಂತ ಇಷ್ಟೇ ಅಂದ್ಕೊಂಡಿದ್ದೆ ನಾನು ಅಂತ ನನಗೆ ಗೊತ್ತಿತ್ತು ಅಷ್ಟೇ. ಈಗ ಅದಾದಮೇಲೆ ಇವಾಗ ಗೊತ್ತಾಗ್ತಾ ಇದೆ, ಯಜ್ಞ ಭಾವದಿಂದ ಮಾಡಬೇಕು ಕೆಲಸವನ್ನು. ಕರ್ಮ ಯೋಗ ಅಂದ್ರೇನು, ಮನಸ್ಸಿನ ಸ್ಥಿತಿ ಹೇಗಿಟ್ಕೊಳ್ಬೇಕು, ಇದನ್ನೆಲ್ಲ ನಾನು ಈ ಶಾಸ್ತ್ರ ಓದಿದ ಮೇಲೆ ತಿಳ್ಕೊಂಡೆ. ಈಗ ಮನಸ್ಸಿನಲ್ಲಿ ಒಂದು ಮಂಥನ ನಡೆಯುತ್ತೆ. ನಾನು ಇಷ್ಟು ದಿನ ಹೀಗೆ ತಿಳ್ಕೊಂಡಿದ್ದೆ, ಈಗ ಇದು ಅರ್ಥ ಆಗಿದೆ, ಇದು ಸರಿನೋ ಇದು ಸರಿನೋ, ಇದು ನಾನು ಮಾಡಲಿಕ್ಕಾಗತ್ತಾ, ಒಂದು ಮಂಥನ. 25% ಜ್ಞಾನಾರ್ಜನೆ ಗೊತ್ತಾಗಿದೆ ಅಷ್ಟೇ. ಇನ್ನು 25%ಅಲ್ಲಿ ಮಂಥನ ಆಗ್ತಾ ಇದೆ ಮನಸ್ಸಲ್ಲಿ. ಅದಾದಮೇಲೆ ಯಾವುದೋ ಒಂದು ಡಿಸಿಷನ್, ನಾನು ತಿಳ್ಕೊಂಡಿರೋದೇ ನನಗೆ ಸರಿ, ನಾನು ಅದೇ ಥರ ಬದುಕೋಕ್ಕಾಗತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲ ಅಂದರೆ ಇಲ್ಲ, ಶಾಸ್ತ್ರದಲ್ಲಿ ಹೇಳಿರೋದು ಸರಿ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ನಾನು ಡಿಸೈಡ್ ಮಾಡ್ಕೊಳ್ತೀನಿ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಇಷ್ಟು ವರ್ಷ ಕೇಳಿರೋದು ಶಾಸ್ತ್ರದಲ್ಲಿ ಹೇಳಿರೋದೇ ಸರಿ ಅಂದಮೇಲೆ ನಾನು ಆ ರೀತಿಯಾಗಿ ನಡ್ಕೊಳ್ಬೇಕು ಅಂತ ನಿಧಿಧ್ಯಾಸನ ಒಂದು ಸಂಕಲ್ಪ ಮಾಡ್ತೀನಲ್ಲ, ಆ ರೀತಿಯಾಗಿ ನಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀನಿ. ಆ 25% ಪ್ರಾಕ್ಟಿಕಲ್ ಜ್ಞಾನ ಆವಾಗ ಸಿಗುತ್ತೆ. ಇನ್ನು ಮುಂದಿನ 25% ಜ್ಞಾನ ಯಾವಾಗ? ಅದು ಅನುಭವಕ್ಕೆ ಬಂದಾಗ 100% ಪೂರ್ತಿ ಜ್ಞಾನ ನಮಗೆ ಉಂಟಾಗುತ್ತೆ. ಹಾಗೆ ಉಂಟಾದಾಗ ಹೌದು, ನಾನು ಆ ರೀತಿ ಮೊದಲು ಜ್ಞಾನ ಕೇಳಿದೆ, ಆಮೇಲೆ ನನ್ನಲ್ಲಿ ಮಂಥನ ನಡೀತು, ಅದಾದ ನಂತರ ನನಗೆ ಹೌದು ಹೀಗೆ ಇರಬೇಕು ಅಂತ ಮಾಡಿ ನಾನು ಜೀವಿಸ್ಲಿಕ್ಕೆ ಶುರು ಮಾಡಿದೆ. ಅದಾದ ನಂತರ ಅರೆವಾ ಆಯ್ತಲ್ವಾ, ಯಜ್ಞ ಭಾವದಿಂದ ನಡ್ಕೊಳ್ತಾ ಇದ್ದೀನಿ, ನನಗೆ ಈ ರೀತಿಯಾಗಿ ಏನು ಸಿಗಬೇಕಿತ್ತು ಅದು ಸಿಕ್ತಲ್ವಾ ಅನ್ನೋದು ಅನುಭವಕ್ಕೆ ಬರುತ್ತೆ. ಹಾಗೆ ಅನುಭವಕ್ಕೆ ಬಂದಾಗ ಅದು ಆತ್ಮಜ್ಞಾನ ಅಂತ ಹೇಳೋದು. ಆ ಜ್ಞಾನಕ್ಕೆ ಸಮಾನವಾದದ್ದು, ಸಮನಾದ ಪವಿತ್ರಕರ, ಅಷ್ಟು ಪವಿತ್ರವಾದದ್ದು ಇನ್ಯಾವುದು ಇಲ್ಲವಂತೆ. ಆಯ್ತಾ? ಆದ್ದರಿಂದ ಶಾಸ್ತ್ರವನ್ನು ಓದಬೇಕು. ಎಲ್ಲರೂ ಅದನ್ನೇ ಹುಡುಕ್ತಾ ಇರೋದು. ಯೋಗಿಗಳು ಕೂಡ ಆತ್ಮಜ್ಞಾನಿಗಳೇ ಆಗುವಂಥದ್ದು ಅಂತ ಹೇಳಿ ಹೇಳ್ತಾರೆ. ಮುಂದುವರಿಸ್ತಾ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶ್ರದ್ಧಾವಂತನು, ಇಂದ್ರಿಯಗಳನ್ನು ನಿಗ್ರಹಿಸುವವನು ಈ ಜ್ಞಾನವನ್ನು ಪಡೆಯುತ್ತಾನೆ. ಜ್ಞಾನ ದೊರಕಿದ ಮೇಲೆ ಹೆಚ್ಚು ತಡವಿಲ್ಲದೆ ಪರಮ ಶಾಂತಿಯನ್ನು ಗಳಿಸುತ್ತಾನೆ. ಶ್ರದ್ಧಾವಂತ, ಈ ಶ್ರದ್ಧೆ ಅನ್ನೋ ಶಬ್ದ ಬಹಳಷ್ಟು ಸಲ ನಾವು ಉಪಯೋಗಿಸ್ತಾನೆ ಇರ್ತೀವಿ. ಏನು ಈ ಶ್ರದ್ಧೆ ಅಂದರೆ, ಬಹಳಷ್ಟು ಸಲ ವಿಚಾರ ಮಾಡಿದ್ದೀವಿ. ಶ್ರದ್ಧೆ ಅಂದರೆ ನಂಬಿಕೆ ಅಂತ ಹೇಳ್ತೀವಿ. ನಂಬಿಕೆ ಅಂತ ಮೂಢನಂಬಿಕೆನಾ? ಅಲ್ಲ. ಶ್ರದ್ಧೆ ಅಂತ ಹೇಳಿದಾಗ ಆ ನಂಬಿಕೆ, ದಟ್ ಈಸ್ ಫೇತ್ ವಿತ್ ಇಂಟೆಲೆಕ್ಚುಯಲ್ ಕನ್ವಿಕ್ಷನ್ ಅಂತ ಹೇಳ್ತಾರೆ ಡೆಫಿನೇಷನ್. ಶ್ರದ್ಧೆಗೆ ಫೇತ್ ವಿತ್ ಇಂಟೆಲೆಕ್ಚುಯಲ್ ಕನ್ವಿಕ್ಷನ್ ಅಂದರೆ, ನನಗೆ ಗೊತ್ತಿದೆ ಇದನ್ನು ನಂಬಿಕೊಳ್ಳೋದ್ರಿಂದ ನನಗೆ ಒಳ್ಳೆಯದೇ ಆಗುತ್ತೆ ಅಂತ 100% ನಂಬಿಕೆ ಇದೆ. ಆಗುತ್ತೋ ಬಿಡುತ್ತೋ ಅಂತ ಅಲ್ಲ, ಅಥವಾ ಗುರುಗಳು ಹೇಳ್ತಿದ್ದಾರೆ ಅಂತ ಕಣ್ಮುಚ್ಕೊಂಡು ನಂಬ್ತೀನಿ ಆ ಥರನೂ ಅಲ್ಲ. ಗುರುಗಳು ಹೇಳ್ತಿದ್ದಾರೆ ನಂಬ್ತೀನಿ, ಆದರೆ ಅದು ಖಂಡಿತ ಹಾಗೆ ಆಗತ್ತೆ ಅಂತ. ಆ ರೀತಿಯ ಶ್ರದ್ಧೆ ಇಟ್ಕೊಂಡು ಆ ಶ್ರದ್ಧಾವಂತನು, ಈಗ ಸ್ವಾಮೀಜಿಯವರು ನಮಗೊಂದು ಉದಾಹರಣೆ ಕೊಡ್ತಾಯಿದ್ರು.
ಏನಂದರೆ ಶ್ರದ್ಧೆ ಅಂದರೆ ಹೇಗದು, ಈಗ ಒಂದು ಗುಲಾಬಿ ಹೂವು ಇದೆ ಅಂತ ಅಂದರೆ ಅದು ಗುಲಾಬಿ ಎದುರುಗಡೆ ಇದೆ, ಅದು ನಿಜವಾದ ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಅದ್ರ ಹತ್ರ ಹೋಗಿ ಮುಟ್ಟಿ ನೋಡ್ಬೋದು. ಈಗ ಮುಟ್ಟಿ ನೋಡಿದ್ರೆ ಎಷ್ಟೋ ಸಲ ಇವಾಗ ರಿಯಲ್ ಆ್ಯಂಡ್ ಅನ್ರಿಯಲ್ ಎರಡು ಒಂದೇ ಥರ ಇರುತ್ತೆ. ಮುಟ್ಟಿ ನೋಡಿದ್ರೂ ಅದು ಹೌದು ಇದು ರಿಯಲ್ ಅನ್ನಿಸ್ತಾ ಇದೆ ಅಂತ ಕಂಡುಹಿಡ್ಕೋಬೋದು. ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಅದ್ರ ಸ್ಮೆಲ್ ನೋಡ್ಬೋದು. ಈಗ ಸ್ಪ್ರೇ ಮಾಡಿಬಿಟ್ಟಿರ್ತಾರೆ, ಸ್ಮೆಲ್ಲು ಅದೇ ಥರ ಬರ್ತಾ ಇರುತ್ತೆ. ಇಲ್ಲ ಅದನ್ನೊಂಚೂರು ಈ ಕಿತ್ತು ತಿಂದು ನೋಡ್ಬೋದು, ಹೌದಾ ಗುಲಾಬಿ ಹೌದಾ ಅಲ್ವಾ ಅನ್ನೋಕ್ಕೆ. ಇದು ಪ್ರತ್ಯಕ್ಷ ಪ್ರಮಾಣ ನೋಡಿ ನಾನು ತಿಳ್ಕೊಳ್ಬೋದು. ಆದರೆ ಇದು ಯಾವುದನ್ನೂ ಮಾಡೋದಕ್ಕೆ ಆಗದೆ ಇರುವಂತಹ ವಿಚಾರ ಜ್ಞಾನವನ್ನು ಗುರುಗಳು ಹೇಳಿದಾಗ ನಾನು ಒಪ್ಕೊಳ್ತೀನಲ್ಲ, ನಂಬುತ್ತೀನಲ್ಲ, ಅದನ್ನು ಹೌದು ಆಗತ್ತೆ ಅಂತ. ಅದು ಶ್ರದ್ಧೆ. ಯಾವುದನ್ನು ಹಾಗೆ ಆಗುತ್ತೆ ಅಂತ, ದಟ್ ಇಸ್ ಕಾಲ್ಡ್ ಆಸ್ ಇಂಟೆಲೆಕ್ಚುಯಲ್ ಕನ್ವಿಕ್ಷನ್. ಎಸ್ ಇಟ್ ವಿಲ್. ಅದು ತಕ್ಷಣಕ್ಕೆ ನನಗೆ ಅದು ಬರೀ ಒಂದು ವಿಚಾರ ಅಥವಾ ಜ್ಞಾನವಾಗಿರುತ್ತೆ. ಆದರೆ ಅದ್ರ ಫಲ ನನಗೆ ಸಿಗಬೇಕಾದ್ರೆ, ಅದು ನಿಜವಾಗ್ಲೂ ನನ್ನ ಅನುಭವಕ್ಕೆ ಬರಬೇಕಾದ್ರೆ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್. ಆ ಅನುಭವ ನನಗಾಗುತ್ತೆ ಅನ್ನೋ ನಂಬಿಕೆ ಇಟ್ಕೊಳ್ತೀನಲ್ಲ, ಅದು ಶ್ರದ್ಧೆ. ಅದಿದ್ದಾಗ ಮಾತ್ರ ನಾವು ಫಾಲೋ ಮಾಡೋಕ್ಕಾಗಲ್ಲ. ಶ್ರದ್ಧಾವಂತನು ಇಂದ್ರಿಯಗಳನ್ನು ನಿಗ್ರಹಿಸುವವನು, ಪಂಚೇಂದ್ರಿಯಗಳನ್ನು ನಿಗ್ರಹಿಸುವವನು. ಅದು ಬಹಳ ಮುಖ್ಯ. ಪಂಚೇಂದ್ರಿಯಗಳನ್ನು ನನ್ನ ಹಿಡಿತದಲ್ಲಿ ನಾನು ಇಟ್ಕೊಳ್ಬೇಕು. ಈ ಜ್ಞಾನವನ್ನು ಪಡೆಯುತ್ತಾನೆ. ನೋಡಿ, ಎರಡು ಮುಖ್ಯವಾದ ವಿಷಯ. ಒಂದು ಶ್ರದ್ಧೆ. ಶ್ರದ್ಧೆ ಯಾವುದ್ರಲ್ಲಿ ಇರಬೇಕು? ಗುರು ಶಾಸ್ತ್ರದಲ್ಲಿ ಶ್ರದ್ಧೆ ಇರಬೇಕು. ಅಯ್ಯೋ ಇದು 5,000 ವರ್ಷಗಳ ಹಿಂದೆ ಬರೆದಿದ್ದಾರೆ, ಇವಾಗ ಈಸ್ ಇಟ್ ರೆಲೆವೆಂಟ್ ಅಂತ ಒಂದು ಡೌಟ್ ಬಂದರೆ ನಾವೇನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದರಿಂದ ಶಾಸ್ತ್ರದಲ್ಲಿ ಶ್ರದ್ಧೆ ಬೇಕು, ಗುರುವಾಕ್ಯದಲ್ಲಿ ಶ್ರದ್ಧೆ ಬೇಕು. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನಲ್ಲಿ ನನಗೆ ಶ್ರದ್ಧೆ ಇರಬೇಕು ಅಲ್ಲ? ಶ್ರದ್ಧೆಯಿಂದ ನಾನು ಅದನ್ನು ಅಧ್ಯಯನ ಮಾಡಬೇಕು. ಅದರಲ್ಲದ್ರಲ್ಲ ಶ್ರದ್ಧೆ ಬಂದ್ಬಿಡುತ್ತೆ. ನನಗೆ ನನ್ನಲ್ಲಿ ಶ್ರದ್ಧೆ ಇರಬೇಕು ಅಲ್ವಾ? ಶ್ರದ್ಧಾವಂತನು ನೋಡಿ, ಗುರುವಾಕ್ಯದಲ್ಲಿ ಶ್ರದ್ಧೆ, ಶಾಸ್ತ್ರದಲ್ಲಿ ಶ್ರದ್ಧೆ, ತನ್ನಲ್ಲಿಯೂ ತನ್ನ ಮೇಲೂ ಶ್ರದ್ಧೆ ಇರುವಂಥವನು ಇಂದ್ರಿಯಗಳನ್ನು ನಿಗ್ರಹಿಸುವವನು. ಇದು ಬಹಳ ಮುಖ್ಯ, ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಳೋದು. ಇದು ಇಲ್ಲಿ ಕ್ಲಾಸಿಗೆ ಕೂತ್ಕೊಳ್ಳುವಾಗ ಏನೋ ಮಾಡ್ತಿರ್ತೀನಿ, ದಡಾರ್ ಅಂತ ಬಂದು ಕೂತ್ಕೊಂಡು ನಾನು ಕೇಳಕ್ಕೆ ಶುರು ಮಾಡ್ತೀನಿ ಅಂದರೆ ಮನಸ್ಸಿಗೆ ನಿಲ್ಲೋದೇ ಇಲ್ಲ. ಪ್ರಯತ್ನ ಮಾಡಿ ನೋಡಿ. ಅದಕ್ಕಾಗಿ ಒಂದು ತಯಾರಿ ಇರಬೇಕು. ಆಗಿದ್ದಾಗ ಮಾತ್ರ ಅದು ನಾವು ಸಂಪೂರ್ಣವಾಗಿ ಕೇಳಲಿಕ್ಕೆ ಸಾಧ್ಯ. ಬೇರೆ ಎಲ್ಲ ಆಗ್ಬೋದೇನೋ, ನನಗಂತೂ ಗೊತ್ತಿಲ್ಲ. ಆದರೆ ಈ ಶಾಸ್ತ್ರದ ಅಧ್ಯಯನಕ್ಕೆ ಮಾತ್ರ ಮನಸ್ಸು ಯಾವಾಗಲೂ ತಯಾರಿರಬೇಕು. ಅಂದರೆ ಪಂಚೇಂದ್ರಿಯಗಳು ನಿಗ್ರಹದಲ್ಲಿ ಇರಬೇಕು. ಯಾವುದಾದ್ರೂ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಈ ಗಂಧರ್ವ ವಿದ್ಯೆಗಳು ಯಾವುದಾದ್ರೂ ಆಗಲಿ, ಅದಕ್ಕೆ ಒಂದು ಮನಸ್ಸಿನ ತಯಾರಿ ಇರಬೇಕು. ಆವಾಗಷ್ಟೇ ಅದು ಸಂಪೂರ್ಣವಾಗಿ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆ ಇಂದ್ರಿಯಗಳನ್ನು ನಿಗ್ರಹಿಸಿದವನು ಈ ಜ್ಞಾನವನ್ನು ಪಡೆಯುತ್ತಾನೆ. ಸಂಪೂರ್ಣವಾಗಿ ಈ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ. ಆ ಜ್ಞಾನ ದೊರಕಿದ ಮೇಲೆ ಹೆಚ್ಚು ತಡವಿಲ್ಲದೆ ಪರಮಶಾಂತಿಯನ್ನು ಗಳಿಸುತ್ತಾನೆ. ಆ ಜ್ಞಾನ ನಮ್ಮದಾಯಿತು, ಪರಮಶಾಂತಿ. ನೋಡಿ, ಶಾಂತಿ ಮತ್ತು ಸುಖ ಎರಡು ಬೇರೆ ಬೇರೆ ಅಲ್ಲ. ಅದು 2 ಫೇಸಸ್ ಆಫ್ ಎ ಕಾಯಿನ್ ಇದ್ದ ಹಾಗೆ. ನನಗೆ ಮನಸ್ಸಿಗೆ ಶಾಂತಿ ಇದೆಯೋ, ನೆಮ್ಮದಿ ಇದೆಯೋ, ನಾನು ಸಂತೋಷವಾಗಿರ್ತೀನಿ. ಸಂತೋಷ ಇದ್ದೀನಿ ಅಂತಂದರೆ ಮನಸ್ಸಿಗೆ ಶಾಂತಿ ಇದೆ ಅಂತ. ಮನಸ್ಸಿಗೆ ಶಾಂತಿ ಇದೆ ಆದರೆ ಯಾಕೋ ಸಂತೋಷ ಇಲ್ಲ, ಆ ಥರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಕೋತೀವಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮನಸ್ಸು ಯಾವಾಗ ಪ್ರಶಾಂತವಾಗಿರುತ್ತೋ ಆಗ ಸಂತೋಷ ಸುಖ ಎಲ್ಲವೂ ಇರುತ್ತೆ. ಸಂತೋಷ ಸುಖವಾಗಿದ್ದೀನಿ ಅಂತ ಯಾವಾಗ ಅನಿಸುತ್ತೋ ಆವಾಗ ಮನಸ್ಸು ಪ್ರಶಾಂತವಾಗಿ ಇರುತ್ತೆ. ಮನಸ್ಸು ಪ್ರಶಾಂತವಾಗಿದೆ, ನಾನು ಸಂತೋಷವಾಗಿದ್ದೀನಿ, ಯಾವಾಗಲೂ ಇರ್ತೀನಿ ಅಂತ ಅನ್ನೋದಾದರೆ ಆ ಜ್ಞಾನ ನನಗೆ ಸಿದ್ಧಿಸಿದೆ ಅಂತ.
ಇಲ್ಲ, ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಆ ಜ್ಞಾನ ದೊರಕಿದ ಮೇಲೆ ಪರಮ ಶಾಂತಿ. ಮುಂದುವರೆಸ್ತಾ ಅಗ್ನಶ್ಚ ಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರಃ ನ ಸುಖಂ ಸಂಶಯಾತ್ಮನಃ. ಈ ಮಾತಿನಲ್ಲಿ ಶ್ರದ್ಧೆ ಇಲ್ಲದ ಮೂಢನು ಸಂಶಯಪಟ್ಟು ತನ್ನ ಸರ್ವನಾಶವನ್ನು ಮಾಡಿಕೊಳ್ಳುತ್ತಾನೆ. ಸಂಶಯಾತ್ಮನಿಗೆ ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ ಮತ್ತು ಸುಖವೂ ಇಲ್ಲ. ಇದೇ ರೀತಿ ಇನ್ನೊಂದು ಶ್ಲೋಕ ನೋಡಿದ್ವಿ ಅಲ್ವಾ ಹಿಂದೆ, ಯಜ್ಞಭಾವದಲ್ಲಿ ಯಾರು ಬದುಕೋದಿಲ್ಲ ಅವರಿಗೆ ಈ ಲೋಕನೂ ಇಲ್ಲ, ಪರಲೋಕನೂ ಇಲ್ಲ. ಅದೇ ಥರ ಇದೆ. ಈ ಮಾತಿನಲ್ಲಿ ಶ್ರದ್ಧೆ ಇಲ್ಲದ ಮೂಢನು ಸಂಶಯಪಟ್ಟು ತನ್ನ ಸರ್ವನಾಶವನ್ನು ಮಾಡಿಕೊಳ್ಳುತ್ತಾನೆ. ಯಾಕೆ ನಮ್ಗೆ ಇದರಲ್ಲಿ ಶ್ರದ್ಧೆ ಬರಬೇಕು? ನೋಡಿ, ಯೋಚನೆ ಮಾಡೋಣ ನಾವೇನೆ ಅಲ್ವಾ. ಈಗ ಒಂದು 5,000 ವರ್ಷಗಳ ಹಿಂದೆ ಒಂದು ಮಗು ಹುಟ್ಟಿದ್ರೂ ಕೂಡ ಅದಕ್ಕೂ 2 ಕಣ್ಣು, ಕಿವಿ, ಮೂಗು, ನಾಲಿಗೆ ನಮ್ಮ ಥರನೇ ಇರ್ತಾ ಇತ್ತು. ಬೇರೆ ಏನೂ ಇರಲಿ, ಬದಲಾವಣೆನೇ ಇಲ್ಲ. 5,000 ವರ್ಷಗಳ ನಂತರ ಇವತ್ತು ಒಂದು ಮಗು ಹುಟ್ಟಿದ್ರೂ ಕೂಡ ಹಾಗೇ ಇರೋದು. ಹೇಗೆ? ಪಂಚೇಂದ್ರಿಯಗಳಿದೆ, ಪಂಚಕರ್ಮೇಂದ್ರಿಯಗಳಿದೆ, ಮನಸ್ಸಿದೆ, ಬುದ್ಧಿ ಇದೆ, ಒಂದು ಚೈತನ್ಯ ಶಕ್ತಿ ಇದೆ. ಟೆಕ್ನಾಲಜಿ ಚೇಂಜ್ ಆಗಿರ್ಬೋದು ಅಲ್ವಾ. ಮೊಬೈಲ್ ಬಂದಿರ್ಬೋದು, AI ಬಂದಿರ್ಬೋದು, ಇಂಟರ್ನೆಟ್ ಬಂದಿರ್ಬೋದು, ಟೆಕ್ನಾಲಜಿ ಬದಲಾಗಿದೆ. ಆದರೆ ಮನುಷ್ಯ ಆವಾಗ ಇದ್ದಿದ್ದು ಇವಾಗಿರೋದಕ್ಕೂ ವ್ಯತ್ಯಾಸ ಇಲ್ಲ. ಆವಾಗೂ ಕಣ್ಣುಗಳು ನೋಡ್ತಾನೆ ಇತ್ತು, ಕಿವಿ ಕೇಳಿಸ್ಕೊಳ್ತಾ ಇತ್ತು. ಓ ಇಲ್ಲ ಇಲ್ಲ, ಇವಾಗೆಲ್ಲ ಕಣ್ಣಿಂದ ಕೇಳಿಸ್ಕೋತೀನಿ ಅನ್ಸೋದು ಇಲ್ಲ. ಮನುಷ್ಯನ ಸ್ಟ್ರಕ್ಚರ್ ಏನಿದೆ, ಬಾಡಿ ಮೈಂಡ್ ಇಂಟೆಲೆಕ್ಟ್, ಶರೀರ ಮನಸ್ಸು ಬುದ್ಧಿ ಬದಲಾಗಲೇ ಇಲ್ಲ. ಅದನ್ನ ಯೋಚಿಸಿ, ನಮ್ಮ ಹಿರಿಯರೆಲ್ಲ ಈ ಶರೀರ ಮನಸ್ಸು ಬುದ್ಧಿಯನ್ನು ಇಟ್ಕೊಂಡು ಬೇಕಾದ ರೀತಿಯಲ್ಲಿ ಬೇಕಾದ ಕಾಂಬಿನೇಷನಲ್ಲಿ ಆಟ ಆಡ್ಬಿಟ್ಟಿದ್ದಾರೆ. ನಾವೇನು ನೋಡೋಷ್ಟು ಇಲ್ಲ. 5,000 ವರ್ಷಗಳಿಂದ ಎಷ್ಟು ಜನರೇಷನ್ಸ್ ಆಗಿದೆ, ಎಷ್ಟು ಮಹಾತ್ಮರು ಬಂದು ಹೋಗಿದ್ದಾರೆ. ಅವರೆಲ್ಲ ನೋಡಿ ಬರೆದಿಟ್ಬಿಟ್ಟಿದ್ದಾರೆ ಅಲ್ವಾ. ಹೀಗಿದ್ದರೆ ಹೀಗಾಗ್ತೀರಾ, ಹೀಗೆ ಬದುಕಿದ್ರೆ ಹೀಗಿರ್ತೀರಾ, ಮನಸ್ಸನ್ನು ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ಗುರುದೇವ್ ಬಹಳ ಸುಂದರವಾಗಿ ಹೇಳ್ತಾರೆ. ಏನಂತ ನೋಡಿ, ಒಂದು ಮನೆಗೆ ಒಂದು ಹೊಸ ಮೊಬೈಲ್ ತರ್ತೀವಿ, ಅಥವಾ ಒಂದು ವಾಷಿಂಗ್ ಮಿಷಿನ್ ತರ್ತೀವಿ, ಒಂದು TV ತರ್ತೀವಿ, ಏನೋ ತರ್ತೀವಿ ಅಂದರೆ ಅದ್ರ ಜೊತೆ ಒಂದು ಮ್ಯಾನ್ಯಲ್ ಇರುತ್ತೆ. ಅದನ್ನು ಫಸ್ಟ್ ತೆಗೆದು ಓದ್ತೀವಿ, ಹೇಗೆ ಉಪಯೋಗಿಸ್ಬೇಕು ಅಂತ. ಹೊಸ ವಾಷಿಂಗ್ ಮಿಷಿನ್ ಆಗಿದ್ರೆ ಅದರಲ್ಲಿ ಎಷ್ಟು ಬಟ್ಟೆಗಳು ಹಾಕಬೇಕು, ಎಷ್ಟು ಪೌಡರ್ ಹಾಕಬೇಕು ಎಲ್ಲ ನೋಡ್ಕೊಳ್ತೀವಿ. ಸಿಕ್ಕಾಪಟ್ಟೆ ಬಟ್ಟೆ ತುಂಬಿ ಹೊಸದಲ್ವಾ ನಡೆಸುತ್ತೆ ಅಂಥೇಳಿ ಎಲ್ಲ ತುಂಬಿ ಒಂದಷ್ಟು ಸೋಪಿನ ಪುಡಿ ಹಾಕಿದ್ರೆ ಅದು ಡಬ್ಬಂತ ಹೋಗುತ್ತೆ ಅಷ್ಟೆ. ಅದು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ಮೊದಲು ಓದ್ಕೊಂಡು ಆ ನಂತರ ಉಪಯೋಗಿಸ್ತೀವಿ. ಸಿಂಪಲ್, ಒಬ್ಬ ಮನುಷ್ಯ ಮಾಡಿರುವಂತಹ ಒಂದು ಮಷೀನನ್ನು ಉಪಯೋಗಿಸ್ಲಿಕ್ಕೆ ನಾವು ಅಷ್ಟೊಂದು ಕಾಳಜಿ ತಗೊಂಡು ಓದಿ ಉಪಯೋಗಿಸೋಕ್ಕೆ ಪ್ರಾರಂಭ ಮಾಡುವಾಗ, ಈ ಶರೀರ ಇದನ್ನು ಮನುಷ್ಯನನ್ನು ಸೃಷ್ಟಿ ಮಾಡಿರುವುದು ಭಗವಂತ. ಆ ಭಗವಂತ ಸೃಷ್ಟಿ ಮಾಡಿರುವ ಈ ಶರೀರ ಮನಸ್ಸು ಬುದ್ಧಿಯನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನಮಗೊಂದು ಮ್ಯಾನ್ಯುಯಲ್ ಬೇಕಿತ್ತಲ್ವಾ. ಆ ಮ್ಯಾನ್ಯುಯಲ್ ಓದ್ದಲೇ ನಾವು ಜೀವನ ಶುರು ಮಾಡಿಬಿಟ್ವಿ ಅಲ್ವಾ. ಗುರುದೇವ್ ಹೇಳ್ತಿದ್ರು, ಗುರುದೇವ್ ಅಂತ ಎಲ್ಲ ಹೇಳುವಾಗೆಲ್ಲ ಸ್ವಾಮಿ ಚಿನ್ಮಯನಂದರು. ಸ್ವಾಮೀಜಿ ಅವ್ರು ಹೇಳ್ತಾರೆ, ಅದಕ್ಕೆ ಭಗವದ್ಗೀತೆ ಮ್ಯಾನ್ಯಲ್ ಅಂತ. ಹುಟ್ಟದಾಗ ಎಲ್ಲ ಓದಕ್ಕಾಗುತ್ತೆ, ನಾವೆಲ್ಲ ಇಷ್ಟಿದ್ವಿ ಅಂತ. ಆಮೇಲಾದರೂ ಓದಬೇಕಿತ್ತು ಬುದ್ಧಿ ಬಂದಮೇಲೆ. ಆವಾಗ ಮನಸ್ಸನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು, ಶರೀರವನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ನಮ್ಗೆ ಗೊತ್ತಾಗ್ತಾ ಇತ್ತು ಅಂತ. ಆ ಮ್ಯಾನ್ಯಲ್, ಆ
ಅವರೆಲ್ಲ ಪ್ರಯತ್ನ ಮಾಡಿ ಈ ರೀತಿಯಾಗಿ ಬದುಕಬೇಕು ಅಂತ ಬರೆದಿಟ್ಟಿದ್ದಾರಲ್ಲ, ಅದು ಈ ಮ್ಯಾನ್ಯುಯಲ್. ಅದಕ್ಕೆ ಈ ಮಾತಿನಲ್ಲಿ ಶ್ರದ್ಧೆ ಇಲ್ಲದವರು ಮೂಢರು ಸಂಶಯಪಟ್ಟು ತನ್ನ ಸರ್ವನಾಶವನ್ನು ಮಾಡಿಕೊಳ್ಳುತ್ತಾರೆ. ಚಂದದಲ್ಲಿ ಅದನ್ನು ಉಪಯೋಗಿಸ್ಬೇಕು, ಇಷ್ಟೊಂದು ಫೀಚರ್ಸ್ ಇದೆ ಅಂತ ಅಂದರೆ ಆ ಮೊಬೈಲ್ ಜೊತೆ ಬಂದಿರುವಂತಹ ಒಂದು ಮ್ಯಾನ್ಯುಯಲ್ ಎಲ್ಲ ಈಗೆಲ್ಲ ಸಾಫ್ಟ್ ಕಾಪಿ ಇರುತ್ತೆ. ಅದನ್ನು ಓದಿ ತಿಳ್ಕೊಂಡ್ರೆ ಅದನ್ನು ಹೆಚ್ಚು ಎಫೆಕ್ಟಿವ್ ಆಗಿ ನಾನು ಯೂಸ್ ಮಾಡ್ಬೋದು. ಇಲ್ಲ ನನಗೆ ಜನರಲ್ ನಾಲೆಡ್ಜ್ ಇದೆ, ನನ್ನ ಫ್ರೆಂಡ್ದೆಲ್ಲ ಯೂಸ್ ಮಾಡಿದ್ದೀನಿ ಅಷ್ಟು ಬರುತ್ತೆ, ಹೌದು. ಆದರೆ ಅದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು ಅನ್ನೋದಾದರೆ ನಾನು ಆ ಮ್ಯಾನ್ಯುಯಲನ್ನು ಕೂತ್ಕೊಂಡು ಓದಬೇಕು, ಒಂದು ಸ್ವಲ್ಪ ತಿಳ್ಕೊಳ್ಬೇಕು. ಇಲ್ಲ ನಮ್ಗೆ ಟೈಮ್ ಎಲ್ಲ ಸಾಕಾಗೋದಿಲ್ಲ, ನಾವು ಟೈಮ್ ಎಲ್ಲ ವಿ ಆರ್ ಟೂ ಬ್ಯುಸಿ ಅಂತ ಅಂದ್ಕೊಂಡು ಹೋದರೆ, ಅದಕ್ಕೆ ಯಾರೋ ಹೋಗ್ತಾ ಇದ್ರಂತೆ, ಎಲ್ಲಿಗೆ ಹೋಗಬೇಕು, ನಾನು ಕನ್ಯಾಕುಮಾರಿಗೆ ಹೋಗಬೇಕು ಹೊರಟಿರೋದು. ಅಲ್ಲ, ನೀವು ಸುಮ್ಮನೆ ಡ್ರೈವ್ ಮಾಡ್ತಾ ಇದ್ದೀರಲ್ಲ, ಮ್ಯಾಪ್ ನೋಡ್ಕೊಳ್ತಾ ಇದ್ದೀರಲ್ಲ. ಇಲ್ಲ ನಂಗೆ ಟೈಮ್ ಇಲ್ಲ, ನಾನು ಅರ್ಜೆಂಟಾಗಿ ಹೋಗ್ಬೇಕು ಕನ್ಯಾಕುಮಾರಿಗೆ. ಆಗ ಅವನು ಹೇಳ್ತಾನಂತೆ, ನೀವು ಹೋಗ್ತಾ ಇರೋ ದಿಕ್ಕು ಕನ್ಯಾಕುಮಾರಿ ಕಡೆ ಅಲ್ಲ, ದಿಲ್ಲಿ ಕಡೆಗೆ. ಅಲ್ಲಲ್ಲೇ ನಿಂತು ನಾವು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀವಿ ಅಂತ ನಾವು ನೋಡ್ಕೊಳ್ಳದೆ ಇದ್ದರೆ ಬಹುಶಃ ನಮ್ಮ ಗುರಿ ನಾವು ತಲುಪೋದೇ ಇಲ್ಲ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಾ ಇದ್ರು. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅದನ್ನು ನಿಂತು ನಮ್ಮನ್ನು ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ, ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ ನೋಡ್ಕೊಳ್ಬೇಕಂತೆ. ಯಾರು ಇದ್ರ ಬಗ್ಗೆ, ಈ ಶಾಸ್ತ್ರದ ಬಗ್ಗೆ ಸಂಶಯ ಪಡ್ತಾನೋ ಅವನು ಸರ್ವನಾಶ ಮಾಡಿಕೊಳ್ಳುತ್ತಾನೆ. ಅಂದರೆ he will not be able to live effectively ಅಂತ. ಸರ್ವನಾಶ ಅಂದರೆ ಅಷ್ಟೇ, ಅದು ಅವನು ತನ್ನ ಜೀವನದಲ್ಲಿ ಏನು ಮಾಡಬೇಕಾಗಿತ್ತು, ಮನುಷ್ಯ ಜೀವನದಲ್ಲಿ ಏನು ಮಾಡ್ಬೋದಾಗಿತ್ತು ಅದನ್ನು ಅವನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಂಶಯಾತ್ಮನಿಗೆ ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ, ಮತ್ತು ಸುಖವೂ ಇಲ್ಲ. ಈ ಲೋಕ ಪರಲೋಕ ಬಿಟ್ಬಿಡೋಣ, ಅದು ಆಮೇಲಿನ ಕತೆ. ಸುಖವೂ ಇಲ್ಲ, ಸುಖ ಬೇಕು ಅಂತ ಹೇಳಿದ್ರೆ ಈ ಶಾಸ್ತ್ರವನ್ನು ಓದಿ ತಿಳ್ಕೊಳ್ಬೇಕು, ಶ್ರದ್ಧೆಯಿಂದ ಇದನ್ನು ಅಧ್ಯಯನ ಮಾಡಬೇಕು, ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ಖಂಡಿತ ಸುಖ ಇರುತ್ತೆ. ಇದನ್ನು ಯಾರಿಗೆ ಶ್ರದ್ಧೆ ಇರೋದಿಲ್ಲ, ಯಾರು ಇದ್ರ ಬಗ್ಗೆ ಸಂಶಯ ಪಡ್ತಾರೆ, ಅವರಿಗೆ ಸುಖ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಗೀತೆ ಹೇಳ್ತಾ ಇದೆ. ಗೀತೆಯಲ್ಲಿ ಭಗವಂತ ಕೃಷ್ಣನೇ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಯಾರು ಜ್ಞಾನದಿಂದ ಕರ್ಮಗಳನ್ನು ತ್ಯಾಗ ಮಾಡುತ್ತಾರೋ ಮತ್ತು ಅನುಮಾನಗಳನ್ನು ಕತ್ತರಿಸಿ ಹಾಕುತ್ತಾರೋ ಆತ್ಮವೇತ್ತರಾದ ಅವರನ್ನು ಎಲೈ ಧನಂಜಯನೇ ಕರ್ಮಗಳು ಬಂಧಿಸುವುದಿಲ್ಲ. ಅದಕ್ಕೆ ನಂಬಬೇಕಂತೆ ಇದು. ಯಾರು ಜ್ಞಾನದಿಂದ ಕರ್ಮಗಳನ್ನು ತ್ಯಾಗ ಮಾಡುತ್ತಾರೋ ಮತ್ತು ಅನುಮಾನಗಳನ್ನು ಕತ್ತರಿಸಿ ಹಾಕುತ್ತಾರೋ. ಅನುಮಾನ ಅದೊಂದು ಮಂಕುತಿಮ್ಮನ ಕಗ್ಗ ಶ್ಲೋಕ ಹೇಳ್ತಾ ಇದ್ರು ಸ್ವಾಮೀಜಿ ಯಾವಾಗಲೂ. ನಂಬಿದನು ಪ್ರಹ್ಲಾದ, ನಂಬದಿದ್ದನು ತಂದೆ. ಆ ಪ್ರಹ್ಲಾದ ಅನ್ನೋನು ಹರಿ ನಂಬಿಟ, ಅವನು ಸಂಪೂರ್ಣವಾಗಿ. ತಂದೆ ನಂಬಲಿಲ್ವಂತೆ. ಆದರೆ ನಾವು ಹೇಗೆ ಅಂತಂದರೆ ನಂಬಿಯೂ ನಂಬದಿರುವಂಥವರು. ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ ಹೇಳ್ತಾರೆ. ಏನಂದರೆ ನಾವು ಅರ್ಧ ನಂಬಿರ್ತೀವಿ, ಅರ್ಧ ನಂಬಿರಲ್ಲ. ಅದಕ್ಕೆ ಸಿಂಬಳದ ನೊಣ. ಆ ನೊಣ ಆಚೆನೂ ಬರೋಕ್ಕಾಗಲ್ಲ, ಅಲ್ಲೇ ಇರೋಕ್ಕಾಗಲ್ಲ, ಅದು ಅವಸ್ಥೆ ಆಗಿರುತ್ತೆ ಅಂತ. ಈಗ ನಂಬತೀವಿ ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ಅಲ್ಲಿ ನಂಬಿಕೆ ಇರಬೇಕು. ಈಗ ಕೆಲವರು ಮಾತನಾಡೋದುಂಟು, ನೀವು ಮಾತಾಡಿದ್ರೆ ಕೇಳಿ, ಇಲ್ಲಿ ದೇವರು ಎಲ್ಲ ಎಲ್ಲಿದ್ದಾನೆ ತೋರಿಸಿ ನೋಡೋಣ, ನೋಡಿದ್ರೆ ನಾನು ನಂಬ್ತೀನಿ, ಆ ಥರ ಎಲ್ಲ ಮಾತಾಡೋರಿದ್ದಾರೆ. ಅವರು ಮಾತಾಡಿ ಹಾಗೆ ಹೇಳುವಾಗ ಹಾಗಾದರೆ ಇದೆಲ್ಲವೂ ನಡೀತಾ ಇದೆಯಲ್ವಾ, ಹೇಗೆ ನಡೀತು, ಏನೋ ಒಂದು ಶಕ್ತಿ ಇರ್ಬೋದೇನೋ ಅಷ್ಟೇ. ನಾನಂತೂ ನಂಬೋದಿಲ್ಲ. ಏನೋ ಒಂದು ಶಕ್ತಿ ಇರ್ಬೋದೇನೋ, ಹೇಗೋ ನೋಡ್ಕೊಂಡು ಹೋಗ್ತಾ ಇದೆಯೇನೋ ಆ ಥರದಲ್ಲಿ.
ಹಾಗೆ ನಮಗೆ ಈ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಂಬಿಕೆ ಇರಬೇಕು, ಅನುಮಾನ ಇರಬಾರ್ದು ಅಂತ. ಆಗತ್ತೋ ಬಿಡುತ್ತೋ, ಇಲ್ಲ ಒಂದು ಶಕ್ತಿ ಇದೆ, ಪ್ರಪಂಚ ನಡೀತಾ ಇದೆ, ಯಜ್ಞ ಭಾವದಿಂದ ಮಾಡೋದ್ರಿಂದ ಇದೆಲ್ಲ ಆಗತ್ತೆ, ನಂಬಿಕೆ ಬೇಕು. ಜ್ಞಾನದಿಂದ ಕರ್ಮಗಳನ್ನು ತ್ಯಾಗ ಮಾಡೋದು ಅಂದರೆ ಅದು ಯಜ್ಞ ಭಾವದಿಂದ ಇಲ್ಲಿ ಎಲ್ಲವನ್ನೂ ಮಾಡುವಂಥದ್ದು. ಅಂಥವರು ಆತ್ಮವೇತ್ತರು ಅಂತ ಹೇಳ್ತಾರೆ. ಆತ್ಮವೇತ್ತರಾದವರನ್ನು ಇಲ್ಲದಂಜನೆ ಕರ್ಮಗಳು ಬಂಧಿಸುವುದಿಲ್ಲ. ನೋಡಿ, ಜ್ಞಾನ ಇದೆ, ಯಜ್ಞಭಾವದಿಂದ ಕರ್ಮಗಳನ್ನು ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಅನುಮಾನ ಕೂಡ ಇಲ್ಲ, ಸಂಪೂರ್ಣ ಶ್ರದ್ಧೆ ನಮ್ಮಲ್ಲಿದೆ. ಇಷ್ಟೆಲ್ಲ ಇರುವಾಗ ಕರ್ಮ ಬಂಧನ ಎಲ್ಲಿಂದ ಆಗ್ಲಿಕ್ಕೆ ಸಾಧ್ಯ? ಆ ಕರ್ಮಗಳು ನಮ್ಮನ್ನು ಬಂಧಿಸೋದಿಲ್ಲ ಅಂತ ಹೇಳ್ತಾರೆ. ಯಾವಾಗ ಈ ಕರ್ಮಗಳು ಬಂಧಿಸೋದಿಲ್ಲ, ನಮಗೆ ಆ ಕರ್ಮಚಕ್ರ ಪುನರಪಿ ಜನನಂ ಪುನರಪಿ ಮರಣಂ ಅದು ಇರೋದಿಲ್ಲ ಅಂತ. ಆ ಪುನರಪಿ ಯಾಕೆ ಹಾಗೆ ಅಂತ ಹೇಳಿದ್ರೆ, ಇನ್ನೊಂದು ಜನ್ಮ ಅಂತ ಬಂದರೆ ಅಲ್ಲಿ ನಮಗೆ ಇದೇ ರೀತಿ ಚಂದದಲ್ಲಿ ಇರ್ತೀವಿ ಅನ್ನೋ ಗ್ಯಾರಂಟಿ ಏನಿಲ್ಲ ನಮಗೆ. ಅದರಿಂದ ಆ ಜನ್ಮನೇ ಬೇಡ ಅಂತ, ಇದೇ ಜನ್ಮ ಕಡೆ ಆಗೋಗ್ಲಿ, ಈಗ ಚೆನ್ನಾಗಿದ್ದೀವಿ ಸಾಕು, ಇದು ಅನುಭವಿಸ್ತೀವೆಲ್ಲ ಸಾಕು ಅನ್ನೋದಲ್ಲದೆ, ಎಲ್ಲಿ ಕರ್ಮಗಳೇ ಇಲ್ಲ, ಬಂಧಿಸಿಲ್ಲ ನಮ್ಮನ್ನು, ಕರ್ಮಫಲ ನಾವು ಅನುಭವಿಸ್ಬೇಕಾಗೇ ಇಲ್ಲ, ಆಗ ಮತ್ತೊಂದು ಜನ್ಮ ತಾಳುವಂತಹ ಅವಶ್ಯಕತೆನೇ ಇಲ್ಲ. ಭಗವಂತ ಹೇಳ್ತಾನೆ, ಯು ನೀಡ್ ನಾಟ್ ಗೋ, ಯು ನೀಡ್ ನಾಟ್ ಬಿ ಬಾರ್ನ್ ಅಗೇನ್, ಇನಫ್, ಎಲ್ಲ ಆಗಿದೆ, ನೀನು ಇಲ್ಲೇ ಇದ್ದು ಬಿಡೋ ನನ್ನ ಜೊತೆ ಅಂತ ಹೇಳ್ತಾನೆ. ಹೌದಾ? ಕರ್ಮಗಳು ಅವನನ್ನು ಬಂಧಿಸುವುದಿಲ್ಲ. ಕಡೆಯ ಶ್ಲೋಕ, ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತಿಷ್ಠ ಭಾರತ. ಆದ್ದರಿಂದ ಭರತವಂಶೋತ್ತಮನೇ, ಅಜ್ಞಾನದಿಂದ ಹುಟ್ಟಿದ ಹೃದಯದಲ್ಲಿ ಅಡಗಿರುವ ಆತ್ಮ ವಿಷಯದ ಸಂಶಯವನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ ಆ ಜ್ಞಾನದಲ್ಲೇ ಆಶ್ರಯ ಪಡೆ, ಎದ್ದೇಳು ಎದ್ದೇಳು. ವಿವೇಕಾನಂದರ ಒಂದು ಫೇಮಸ್ ಸೇಯಿಂಗ್ ಇದೆ ಅಲ್ವಾ, ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ಯು ರೀಚ್ ದ ಗೋಲ್ ಅಂತ. ಅರೈಸ್, ಅವೇಕ್ ಅಂದರೆ ಮೊದಲು ಹಾಸಿಗೆ ಬಿಟ್ಟು ಎದ್ದೋಳಿ ಅಂತ, ಎಚ್ಚರದಲ್ಲಿರಬೇಕು ಅಂತ. ನೋಡಿ, ಸಾಧನೆಗೆ ನಿದ್ರೆ ಕೂಡ ಅಡಚಣೆ ಅಂತೆ. ನಿದ್ರೆಯಲ್ಲಿ ನಾವು ಏನು ಸಾಧನೆಯನ್ನು ಮಾಡಲಿಕ್ಕಾಗಲ್ಲ, ನಿದ್ದೆ ಮಾಡ್ತೀವಷ್ಟೇ. ಸಾಧನೆ ಮಾಡಬೇಕು ಅಂದರೆ ಎಚ್ಚರವಾಗಿರಬೇಕು, ಎಚ್ಚರದಲ್ಲಿ ಮಾತ್ರ ನಾವು ಸಾಧನೆ ಮಾಡಲಿಕ್ಕಾಗೋದು. ಅದಕ್ಕೆ ಹೇಳ್ತಾರೆ ಇಲ್ಲಿ ಏನಂತ, ಎಚ್ಚರದಲ್ಲಿ. ಆದ್ದರಿಂದ ಭರತವಂಶೋತ್ಪನೆ ಅಜ್ಞಾನದಿಂದ ಹುಟ್ಟಿರೋ ತಾನೆ ಅದು ಎಲ್ಲ ಅಡಗಿದೆ, ಹೃದಯದಲ್ಲಿ ಅಡಗಿದೆ ಆತ್ಮ ವಿಷಯದ ಸಂಶಯ. ನಮ್ಗೆ ಆತ್ಮ ವಿಷಯದ ಬಗ್ಗೆ ಸಂಶಯ ಮೊದಲಿಂದನೂ ಇದೆ, ಈಗಲೂ ಇದೆ. ಹೌದಾ? ಏನದು ಆತ್ಮ ಅಂದರೆ? ಕಾಣಿಸ್ತಾ ಇಲ್ಲ, ನೋಡೋಕ್ಕಾಗ್ತಾ ಇಲ್ಲ, ಅನುಭವಿಸೋಕ್ಕಾಗ್ತಾ ಇಲ್ಲ. ಏನದು ಆತ್ಮ ಅಂದರೆ? ಅದು ಶರೀರ ಬಿಟ್ಟು ಹೋಗುತ್ತೆ ಅಂತ ತೋರಿಸ್ತಾರೆ, ಈಗ ದೀಪ ಹೋಗೋದು ತೋರಿಸ್ತಾರೆ, ಏನನ್ನೋ ತೋರಿಸ್ತಾರೆ ಅಲ್ವಾ. ಆತ್ಮ ಅಂದರೆ ಏನು, ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಆ ಡೌಟ್ ಇದೆ ಅಲ್ವಾ. ಆತ್ಮ ವಿಷಯದ ಸಂಶಯವನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ. ಅದು ಜ್ಞಾನದಿಂದಲೇ ಹೋಗ್ಲಾಡಿಸ್ಕೊಳಕ್ಕಾಗೋದು. ಆ ಜ್ಞಾನದಿಂದಲೇ ನಮ್ಗೆ ಅದು ಆತ್ಮ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದು. ಆ ಆತ್ಮ ವಿಷಯದ ಬಗ್ಗೆ ಏನೇ ಸಂಶಯ ಇದ್ದರೂ ಕೂಡ ಅಧ್ಯಯನ, ಜ್ಞಾನದಿಂದಲೇ ತಿಳ್ಕೊಳ್ಳೋಕೆ ಸಾಧ್ಯ. ಆ ಜ್ಞಾನದಲ್ಲೇ ಆಶ್ರಯ ಪಡೆಯುತ್ತೆ. ಆ ಜ್ಞಾನವನ್ನು ಪಡೆದು ಅದರ ಆಶ್ರಯವನ್ನು ಪಡಿ. ಎದ್ದೇಳು ಅಂತ ಹೇಳಿ, ಉತ್ತಿಷ್ಠ, ಎದ್ದೇಳು, ಎದ್ದು 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 ಆ ಜ್ಞಾನಕ್ಕೆ ಜೀವನವನ್ನು ಡಿವೈನ್ ಮಾಡ್ಕೋ.
ಆ ಜ್ಞಾನದಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೋ ಅಂತ ಹೇಳ್ತಾ ಇದ್ದಾನೆ. ಅದರ ಆಶ್ರಯವನ್ನು ಪಡಿ. ಇಷ್ಟು ಹೇಳ್ತಾ ಈ ಅಧ್ಯಾಯ ಮುಕ್ತಾಯ ಆಗುತ್ತೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯಃ. ಓಂ ತತ್ಸತ್ ಇತಿ. ನಾವು ಇದರ ಅಧ್ಯಯನ ಮಾಡುವಾಗಲಿ ವಿಚಾರ ಮಾಡುವಾಗಲಿ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಶ್ರೀ ಭಗವದ್ಗೀತಾಸು, ಭಗವದ್ಗೀತೆಯಲ್ಲಿ ಉಪನಿಷತ್ತುಗಳ ಸಾರ ಯಾವುದು? ಬ್ರಹ್ಮವಿದ್ಯೆ ಮತ್ತು ಯೋಗಶಾಸ್ತ್ರೇ. ಯೋಗಶಾಸ್ತ್ರ ಅಂದರೆ ನಾವು ದಿನನಿತ್ಯ ಜೀವನದಲ್ಲಿ ಯಾವುದನ್ನು ನಾವು ಅಳವಡಿಸ್ಕೊಳ್ಬೋದು. ಶ್ರೀಕೃಷ್ಣಾರ್ಜುನ ಸಂವಾದೆ, ಭಗವಂತ ಶ್ರೀಕೃಷ್ಣ ಹಾಗೂ ಅರ್ಜುನರ ನಡುವಿನ ಸಂವಾದದ ರೂಪದಲ್ಲಿರುವಂತಹ ಜ್ಞಾನ ಯೋಗ ಅನ್ನುವಂತಹ 4ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ತಕ್ಕ ಮಟ್ಟಿಗೆ ವಿಚಾರ ಮಾಡಿದ್ದೀವಿ. ಪ್ರತಿ ಸಲ ವಿಚಾರ ಮಾಡಿದಾಗಲೂ ನಮಗೆ ಹೊಸ ಹೊಸ ವಿಚಾರಗಳು ನಮ್ದಾಗ್ತಾ ಹೋಗುತ್ತೆ. ಆದ್ದರಿಂದ ನಾನು ಗೀತೆಯನ್ನು ಓದ್ದೆ ಅಂತ ಯಾರು ಹೇಳಲ್ಲ, ಗೀತೆಯನ್ನು ಅಧ್ಯಯನ ಮಾಡಿದೆ ಅಂತ ಹೇಳ್ತಾರೆ. ಹ್ಯಾವ್ ಯು ರೆಡ್ ಗೀತಾ ಅಂತ ಕೇಳಲ್ಲ, ಹ್ಯಾವ್ ಯು ಸ್ಟಡೀಡ್ ಗೀತಾ ಅಂತ ಕೇಳ್ತಾರೆ. ಯಾರು ಐ ಹ್ಯಾವ್ ಫಿನಿಶ್ಡ್ ಸ್ಟಡಿಯಿಂಗ್ ಗೀತಾ ಅಂತ ಹೇಳಲ್ಲ, ಐ ಆಮ್ ಸ್ಟಡಿಯಿಂಗ್ ಗೀತಾ. ಯಾಕಂದರೆ ಅದರಲ್ಲಿ ಮಾಸ್ಟ್ರಿ ಮಾಡೋದು ಆ ಥರದ್ದು ಅಂದರೆ ಬರೀ ಟೆಕ್ಸ್ಚುಯಲಿ. ಈಗ ನೋಡಿ, ಫಿಲಾಸಫರ್ಸ್ ಆ್ಯಂಡ್ ಮಾಸ್ಟರ್ಸ್ ಆಫ್ ಫಿಲಾಸಫಿ ಅಂತ ಇರ್ತಾರೆ. ಫಿಲಾಸಫರ್ಸ್ ಅಂದರೆ ಅದನ್ನು ಏನು ತಿಳ್ಕೊಂಡಿರ್ತಾರೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಫಿಲಾಸಫರ್ಸ್. ಮಾಸ್ಟರ್ಸ್ ಆಫ್ ಫಿಲಾಸಫಿ ಅಂತಂದರೆ ಅದರಲ್ಲಿ ಏನೇನಿದೆ, ಈ ಅಧ್ಯಾಯದಲ್ಲಿ ಈ ಶ್ಲೋಕದಲ್ಲಿ ಈ ರೀತಿ ಇದೆ, ಪಟ 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 ಹೇಳ್ಬಿಡ್ತಾರೆ. ಆದರೆ ಫಿಲಾಸಫರ್ಸ್ ಅಧ್ಯಾತ್ಮ ಜೀವನದಲ್ಲಿ ಅವರು ಅದನ್ನು ಸ್ವಲ್ಪನೇ ಓದಿರ್ಬೋದು. ಅವರೇನು ಪರ್ಟಿಕ್ಯುಲರ್ ಆಗಿ ಈ ಅಧ್ಯಾಯದಲ್ಲಿ ಈ ಶ್ಲೋಕ ಇದೆ, ಇದು ಹೀಗಿದೆ ಹೇಳಬೇಕಾಗಿಲ್ಲ. ಅದರಲ್ಲಿ ಯಾವುದನ್ನೋ ಒಂದು ಅವರು ಅಳವಡಿಸ್ಕೊಂಡಿರ್ತಾರೆ, ಆ ರೀತಿಯ ಜೀವನ ಮಾಡ್ತಾ ಇರ್ತಾರೆ. ಹಾಗಾಗಿ ಸುಮ್ಮನೆ ಐ ಹ್ಯಾವ್ ಸ್ಟಡೀಡ್ ಅಂತ, ಐ ಆಮ್ ಸ್ಟಡಿಯಿಂಗ್ ಅಂತ ಹೇಳಬೇಕು ಯಾವಾಗ. ನಾನಿನ್ನೂ ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ. ಯಾಕಂದರೆ ಅದು ಮಾಸ್ಟ್ರಿ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅಲ್ವಾ. ಹಾಗೆ ಅದೇ ರೀತಿಯಲ್ಲಿ ತಕ್ಕ ಮಟ್ಟಿಗೆ ಈ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿದ್ದೀವಿ. ತಮ್ಮೆಲ್ಲರ ಸಹಕಾರದಿಂದ ಈ ಒಂದು ಸುಂದರ ಅನುಭವ ಪಡೆಯೋದಕ್ಕೆ ನನಗೆ ಸಾಧ್ಯ ಆಯಿತು. ಆದ್ದರಿಂದ ಎಲ್ಲರಿಗೂ ಧನ್ಯವಾದಗಳು. ಅಲ್ಲಿಗೆ ನಿಲ್ಲಿಸಿರ್ತೀನಿ. ಮುಂದಿನ ಅಧ್ಯಾಯ ಮುಂದಿನ ಕ್ಲಾಸಲ್ಲಿ ತಗೊಳ್ಳೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ